ಒಂದು ಕಾಲದಲ್ಲಿ ಒಂದು ಗರ್ಭಿಣಿ ಜಿಂಕೆ ದಟ್ಟ ಕಾಡಿನಲ್ಲಿ ಭಾರೀ ಪ್ರಸವ ವೇದನೆ ಅನುಭವಿಸುತ್ತಿತ್ತು. ಸಂಜೆಯಾಗಿತ್ತು, ಗಾಳಿ ಜೋರಾಗಿ ಬೀಸುತ್ತಿತ್ತು, ಕತ್ತಲೆ ಮೋಡಗಳು ಸಂಪೂರ್ಣ ಕಾಡನ್ನೇ ಆವರಿಸಿಕೊಳ್ಳುತ್ತಿದ್ದುವು. ಭಾರೀ ಮಳೆ ಮತ್ತು ಬಿರುಗಾಳಿ ಯಾವ ಕ್ಷಣದಲ್ಲಾದರೂ ಆರಂಭವಾಗಬಹುದು ಎಂಬಂತೆ ಕಾಣುತ್ತಿತ್ತು. ಮಧ್ಯ ಮಧ್ಯೆ ಮಿಂಚು ಆಕಾಶದಲ್ಲಿ ಹೊಳೆಯುತ್ತಿತ್ತು. ಎಲ್ಲಾ ಪ್ರಾಣಿಗಳು ಭಯದಿಂದ ತಮ್ಮ ತಮ್ಮ ಗುಹೆಗಳಿಗೆ ಓಡಿಹೋಗಿದ್ದರೂ ಆ ಬಡ ಜಿಂಕೆ ಮಾತ್ರ ನೋವಿನೊಂದಿಗೆ ಹೋರಾಡುತ್ತಾ ತನ್ನ ಮಕ್ಕಳು ಹುಟ್ಟುವ ಕ್ಷಣವನ್ನು ಕಾದು ಕುಳಿತಿತ್ತು. ಅಷ್ಟರಲ್ಲಿ ಒಂದು ದೊಡ್ಡ ಮಿಂಚು ಆಕಾಶದಲ್ಲಿ ಹೊಳೆಯಿತು ಮತ್ತು ಕಾಡಿನಲ್ಲಿರುವ ಒಂದು ಮರದ ಮೇಲೆ ಬಡಿಯಿತು. ಭಾರೀ ಸದ್ದು ಮತ್ತು ಕಣ್ಮುಚ್ಚಿಸುವ ಬೆಳಕಿನೊಂದಿಗೆ ಆ ಮರ ಬೆಂಕಿ ಹಿಡಿದು ಸುಡಲು ಆರಂಭಿಸಿತು. ಸ್ವಲ್ಪ ಸಮಯದಲ್ಲಿ ಕಾಡಿನಲ್ಲೇ ಬೆಂಕಿ ಹರಡಿತು. ಜಿಂಕೆಗೆ ತನ್ನ ಮನೆ ಬಿಟ್ಟು ಓಡುವುದರಲ್ಲದೆ ಬೇರೆ ದಾರಿಯಿರಲಿಲ್ಲ. ದಣಿದಿದ್ದರೂ ನೋವಿನಲ್ಲಿದ್ದರೂ ಅದು ಓಡಿ ನದಿಯ ತೀರಕ್ಕೆ ತಲುಪಿತು. ಅಲ್ಲಿ ಸ್ವಲ್ಪ ನೀರು ಕುಡಿಯಲು ಮತ್ತು ಸುರಕ್ಷಿತವಾದ ಸ್ಥಳವೊಂದನ್ನು ಹುಡುಕಲು ಆಶಿಸಿತು. ಅದು ತಲೆಯನ್ನು ತಗ್ಗಿಸಿ ನೀರು ಕುಡಿಯಲು ಯತ್ನಿಸಿತು. ಆ ಹೊತ್ತಿಗೆ ನದಿಯಲ್ಲಿನ ತನ್ನ ಪ್ರತಿಬಿಂಬದಲ್ಲಿ ಜಿಂಕೆ ತನ್ನ ನೆರವಿಲ್ಲದ ಚಿಂತಿತ ಮುಖವನ್ನು ನೋಡಿ ದುಃಖಗೊಂಡಿತು. ಅದರ ಮನೆ ಬೆಂಕಿಯಲ್ಲಿ ಸುಡುತ್ತಿತ್ತು. ಬೆಂಕಿ ವೇಗವಾಗಿ ಹರಡುತ್ತಿತ್ತು ಮತ್ತು ಅದರ ಮಕ್ಕಳು ಯಾವುದೇ ಕ್ಷಣದಲ್ಲಿ ಹುಟ್ಟಬಹುದು. ಏನು ಮಾಡಬೇಕು ಎಂದು ಅರ್ಥವಾಗುತ್ತಿರಲಿಲ್ಲ. ಅದೇ ವೇಳೆ ಅದು ನೀರು ಕುಡಿಯಲು ತಲೆ ತಗ್ಗಿಸಿದಾಗ ಎಡಭಾಗದ ಪೊದೆಗಳಿಂದ ಒಂದು ಶಬ್ದ ಕೇಳಿಸಿತು. ಕಣ್ಣು ಚುಕ್ಕು ಮಾಡಿ ನೋಡಿದಾಗ ಒಬ್ಬ ಬೇಟೆಗಾರ ಅಲ್ಲಿ ಅಡಗಿ ನಿಂತು ಜಿಂಕೆಯನ್ನು ಗುರಿಯಾಗಿಸಿಕೊಂಡಿದ್ದನು. ಜಿಂಕೆಯ ಹೃದಯ ಬಡಿದಾಡಿತು. ಬಲಭಾಗಕ್ಕೆ ತಿರುಗಿ ಓಡಲು ಯತ್ನಿಸಿದಾಗ ಬಲಬದಿಯ ಪೊದೆಗಳಲ್ಲೂ ಒಂದು ಸಿಂಹ ಅಡಗಿ ನಿಂತು ದಾಳಿ ಮಾಡಲು ಸಿದ್ಧವಾಗಿದ್ದನ್ನು ಗಮನಿಸಿತು. ಜಿಂಕೆ ಜಡಗೊಂಡಿತು. ಎಲ್ಲ ದಿಕ್ಕುಗಳಲ್ಲೂ ಅಪಾಯ. ಒಂದು ಕಡೆ ಬೇಟೆಗಾರ, ಮತ್ತೊಂದು ಕಡೆ ಸಿಂಹ, ಹಿಂದೆ ಸುಟ್ಟಕೊಳ್ಳುತ್ತಿರುವ ಕಾಡು, ಮುಂದೆ ಮೊಸಳೆಗಳಿಂದ ತುಂಬಿರುವ ನದಿ. ತಪ್ಪಿಸಿಕೊಳ್ಳಲು ಯಾವ ದಾರಿಯೂ ಇರಲಿಲ್ಲ. ಆದರೂ ಜಿಂಕೆ ಯೋಚಿಸಿತು, ನಾನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದಾದರೆ ಭಯ ಪಡಬೇಕೆಂದೇನು? ಏನಾದರೂ ಆಗಲಿ, ನಾನು ಶಾಂತವಾಗಿರುತ್ತೇನೆ. ಅದು ನಿಧಾನವಾಗಿ ತಲೆಯನ್ನು ತಗ್ಗಿಸಿ ನೀರು ಕುಡಿಯಲು ಆರಂಭಿಸಿತು. ಭಯ ಮನಸ್ಸಿನೊಳಗೆ ಇದ್ದರೂ ಜಿಂಕೆ ನಿಶ್ಚಲವಾಗಿ ನಿಂತಿರುವುದನ್ನು ಕಂಡ ಬೇಟೆಗಾರ ತನ್ನ ಬಿಲ್ಲನ್ನು ಬಿಗಿಗೊಳಿಸಿ ಬಾಣವನ್ನು ಬಿಡಲು ಸಿದ್ಧವಾದನು. ಆದರೆ ಅವನು ಬಾಣ ಬಿಡುವ ಕ್ಷಣದಲ್ಲೇ ಮತ್ತೊಂದು ಭಾರೀ ಮಿಂಚು ಆಕಾಶದಲ್ಲಿ ಮಿಂಚಿತು. ಶಬ್ದದಿಂದ ಬೆಚ್ಚಿಬಿದ್ದ ಬೇಟೆಗಾರನ ಕೈ ನಡುಗಿ ಬಾಣ ತಪ್ಪಾಗಿ ಹೊರಟು ಸಿಂಹಕ್ಕೆ ತಗುಲಿತು. ಬಾಣ ತಗುಲಿದ ಸಿಂಹ ದೊಡ್ಡ ಗರ್ಜನೆ ಮಾಡಿ ಬೇಟೆಗಾರನನ್ನು ನೋಡಿ ಅವನತ್ತ ದಾಳಿ ಮಾಡಿತು. ಹೆದರಿದ ಬೇಟೆಗಾರ ತನ್ನ ಎಲ್ಲ ಆಯುಧಗಳನ್ನು ಬಿಟ್ಟು ಸಾಧ್ಯವಾದಷ್ಟು ವೇಗವಾಗಿ ಕಾಡಿನೊಳಗೆ ಓಡಿದನು. ಸಿಂಹ ಅವನನ್ನು ಹಿಂಬಾಲಿಸಿತು. ಆ ವೇಳೆಗೆ ಭಾರೀ ಮಳೆ ಆರಂಭವಾಗಿ ಕಾಡಿನ ಬೆಂಕಿ ನಾಶವಾಗಲು ಶುರುವಾಗಿತ್ತು. ಜಿಂಕೆ ನೀರು ಕುಡಿದ ನಂತರ ತಲೆಯನ್ನು ಮೇಲಕ್ಕೆತ್ತಿ ನೋಡಿದಾಗ ಅಲ್ಲಿ ಬೇಟೆಗಾರನಾಗಲಿ, ಸಿಂಹವಾಗಲಿ ಅಥವಾ ಬೆಂಕಿ ಏನೂ ಉಳಿದಿರಲಿಲ್ಲ. ಕ್ಷಣವೂ ಹಾಳು ಮಾಡದೆ ಅದು ಸುರಕ್ಷಿತ ಸ್ಥಳವೊಂದಕ್ಕೆ ಓಡಿಹೋಗಿತು. ಅಲ್ಲಿ ಶಾಂತ, ಸುರಕ್ಷಿತ ಸ್ಥಳದಲ್ಲಿ ಅದು 3 ಆರೋಗ್ಯವಂತ ಮರಿ ಜಿಂಕೆಗಳನ್ನು ಜನ್ಮ ನೀಡಿತು. ಸ್ನೇಹಿತರೆ, ನಮ್ಮ ಜೀವನದಲ್ಲೂ ಕೆಲವೊಮ್ಮೆ ಸಮಸ್ಯೆಗಳು ಎಲ್ಲ ದಿಕ್ಕಿನಿಂದಲೂ ನಮ್ಮನ್ನು ಸುತ್ತುವರಿಸುತ್ತವೆ. ಒಂದಾದ ಮೇಲೊಂದು ಕಷ್ಟಗಳು ಬರುತ್ತವೆ. ಮನಸ್ಸು ಅಶಾಂತವಾಗುತ್ತದೆ ಮತ್ತು ಎಲ್ಲ ದಾರಿಗಳು ಮುಚ್ಚಿರುವಂತೆ ಅನಿಸುತ್ತದೆ. ಇಂತಹ ಸಮಯದಲ್ಲಿ ಅಸಹಾಯಕತೆಯ ಭಾವನೆ ಸ್ವಾಭಾವಿಕ. ಆ ಜಿಂಕೆಯಂತೆ ಕಾಡಿನ ಬೆಂಕಿ, ನದಿ, ಬೇಟೆಗಾರ ಮತ್ತು ಸಿಂಹ ನಡುವೆ ಸಿಕ್ಕಿಬಿದ್ದಿದ್ದಂತೆ. ಆದರೆ ಈ ಕಥೆ ನಮಗೆ ಒಂದು ಮಹತ್ವದ ಪಾಠವನ್ನು ನೆನಪಿಸುತ್ತದೆ. ಎಲ್ಲವೂ ನಮ್ಮ ವಿರುದ್ಧವಾಗಿರುವಂತೆ ಕಂಡರೂ ಧೈರ್ಯ ಅಥವಾ ನಿರೀಕ್ಷೆಯನ್ನು ಕಳೆದುಕೊಳ್ಳಬಾರದು. ಜೀವನವು ನಮ್ಮನ್ನು ಪರೀಕ್ಷಿಸುತ್ತದೆ. ಹೊರಬರುವ ಮಾರ್ಗವೇ ಕಾಣದ ಸಂದರ್ಭಗಳನ್ನು ಸೃಷ್ಟಿಸುತ್ತದೆ. ಆದರೆ ಮನಸ್ಸು ಕುಗ್ಗಿಸಿಕೊಂಡರೆ ಸಮಸ್ಯೆಗಳು ಇನ್ನಷ್ಟು ಭಯಾನಕರವೆನ್ನಿಸಬಹುದು. ನಾವು ಶಾಂತವಾಗಿರುವುದನ್ನು ಆಯ್ಕೆ ಮಾಡಿದಾಗ, ಧನಾತ್ಮಕವಾಗಿ ಯೋಚಿಸಿದಾಗ ಮತ್ತು ಧೈರ್ಯದಿಂದ ಎದುರಿಸಿದಾಗ ನಮ್ಮೊಳಗೆ ಹೊಸ ಶಕ್ತಿ ಉದಯಿಸುತ್ತದೆ. ಧನಾತ್ಮಕ ಚಿಂತನೆ ಸಮಸ್ಯೆಗಳನ್ನು ಮಾಯ ಮಾಡಲಾರದು, ಆದರೆ ಅವನ್ನು ಬುದ್ಧಿವಂತಿಕೆಯಿಂದ ಎದುರಿಸಲು ನಮಗೆ ಸ್ಪಷ್ಟತೆಯನ್ನು ನೀಡುತ್ತದೆ. ನಿರೀಕ್ಷೆ ಒಂದು ಕ್ಷುಲ್ಲಕ ಬೆಳಕಿನಂತೆ. ಅದು ಮನಸ್ಸಿನಲ್ಲಿ ಹೊಳೆಯುತ್ತಿದ್ದಂತೆಯೇ ಕತ್ತಲೆಯನ್ನು ನಿಧಾನವಾಗಿ ಓಡಿಸುತ್ತದೆ. ಜಿಂಕೆಗೆ ಪ್ರಕೃತಿಯೇ ಅಸಾಧ್ಯವಾದ ದಾರಿಯನ್ನು ಸೃಷ್ಟಿಸಿದಂತೆ ಜೀವನವು ನಮಗಾಗಿ ಅಪ್ರತೀಕ್ಷಿತ ಪರಿಹಾರಗಳನ್ನು ತರುತ್ತದೆ. ಕೆಲವೊಮ್ಮೆ ನಮ್ಮನ್ನು ಹೆದರಿಸಿದ ಪರಿಸ್ಥಿತಿಯೇ ನಮ್ಮನ್ನು ರಕ್ಷಿಸುತ್ತದೆ. ಹೀಗಾಗಿ ಯಾವಾಗ ನೀವು ಸಿಕ್ಕಿ ಹಾಕಿಕೊಂಡಂತೆ ನಿರಾಶನಾಗಿರುವಂತೆ ಅನಿಸಿದರೂ ಇದನ್ನು ನೆನಪಿಡಿ: ಮನಸ್ಸಿನಲ್ಲಿ ನಿರೀಕ್ಷೆ ಮತ್ತು ಹೃದಯದಲ್ಲಿ ಧೈರ್ಯ ಇರುವವರೆಗೆ ಯಾವುದೂ ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ಧನಾತ್ಮಕ ಚಿಂತನೆ ಮತ್ತು ದೃಢ ನಂಬಿಕೆ ಇದ್ದಾಗ ಅಸಾಧ್ಯ ಪರಿಸ್ಥಿತಿಗಳು ಹೊಸ ಆರಂಭಗಳಾಗುತ್ತವೆ.